ಸ್ನೇಹಿತರೆ ಬನ್ನಿ ಹೊರಡೋಣ. ಫ್ರೆಂಡ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡಿ ಅಲ್ಲಿಂದ ರೈಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇದೇನಾ ರೈಲ್ವೆ ಸ್ಟೇಷನಾ? ಏನಿಲ್ಲ, ಹಿಂಗೈತೆ. ಫೋನ್ಪೇ ಆಗೋದು ಡೌಟು. ಆಗುತ್ತಲ್ಲ ಇದ್ರಲ್ಲಿ ಮಾಮೂಲಿ ಬಾಕ್ಸ್ ಇಟ್ಟಿರ್ತಾರಲ್ಲ, ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಇದು ಮಾಡಷ್ಟೇ. ಸೊ ಇವಾಗ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸೋಲೋ ನಾನು ಮೈಸೂರು ಗುಂಡ್ಲುಪೇಟೆ ರೋಡಲ್ಲಿ ಯಾವುದೋ ಬ್ರಿಡ್ಜ್ ಬೇರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ, ಫ್ಲೇವರು ಬ್ರಿಡ್ಜೆಲ್ಲ. ಸ್ನೇಹಿತರೆ, ಸೊ ಅವ್ರು ಹೇಳ್ದಂಗೆ ಇಲ್ಲೆಲ್ಲ ಬರ್ತಾವಂತೆ ಹುಲಿ, ಕರಡಿ, ಆನೆಗಳೆಲ್ಲ. ರೀಸೆಂಟಾಗಿ ಯಾವುದೋ ಬೈಕಲ್ಲಿ ನಿಲ್ಲಿಸಿದ್ರಂತೆ ಟೆಂಪಲ್ ಹತ್ರ, ನಜ್ಜಿಗುಜ್ಜು ಮಾಡಿದ್ಯಂತೆ ಅದನ್ನು. ಫಾರೆಸ್ಟ್ ರೂಟು ಇನ್ನೇನು ಇಲ್ಲಿಂದ ಹತ್ರದಿಂದ ಸ್ಟಾರ್ಟು. ನಮ್ಮ ಕರ್ನಾಟಕ ಇನ್ನೊಂದು 5-6 ಕಿಲೋಮೀಟ್ರನೋ ಅಷ್ಟೇ, ಆಮೇಲೆ ಎಂಡ್ ಆಗುತ್ತೆ. ವಾಹ್, ಇಲ್ಲೇ ಇದಾವೆ ನೋಡ್ಗುರು ಆನೆಗಳು. ಯಪ್ಪ, 1, 2, 3, 4 ಎಲ್ಲ ಹೆಣ್ಣು ಆನೆಗಳು. ಹೋಗೋಣ. ಏನಿದೆ ನೋಡು ಗುರು, ಫಾಗು ಗುರು. ಆನೆ ಬೇರೆ ಇಲ್ಲ, ಇಲ್ಲೇ ಇಟ್ಟೋಗಿದೆ. ಏನು ಕಾಣಿಸ್ತೈತೆ ಗುರು, ಕ್ರೇಜಿ ಮಾತ್ರ. ಸ್ನೇಹಿತರೆ ಏನಾಗುತ್ತೆ ಗೊತ್ತಾ, ಇವಾಗ 2-3 ತಿಂಗಳಲ್ಲಿ ಸಮ್ಮರ್ ಬರುತ್ತೆ. ಸೊ ನೀರಿರಲ್ಲ ಕುಡಿಯೋದಕ್ಕೆ, ಪ್ರಾಣಿಗಳಿಗೆ ಆಹಾರ ಇರೋದಿಲ್ಲ. ನಾವು ಹೆಂಗೋ ಮನುಷ್ಯರು ಹೆಂಗೋ ಬದುಕಿಸ್ಕೋತೀವಿ, ಹೊಟ್ಟೆ ಪಾಡಿಗೆ ಏನಾದರೂ ಮಾಡ್ಕೋತೀವಿ. ಪಾಪ ಈ ಪ್ರಾಣಿಗಳು ಏನು ಮಾಡ್ತೇವೆ ಹೇಳಿ, ಕಷ್ಟ. ಇನ್ನು 2-3 ತಿಂಗಳು ಪ್ರಾಣಿಗಳಿಗಂತೂ ತುಂಬ ಕಷ್ಟ ಆಗುತ್ತೆ. ಗಿಡ ಮರಗಳೆಲ್ಲ ಒಣಗೋಗಿ ಎಲ್ಲ ಉದುರೋಗುತ್ತೆ. ಹಸಿರೆಲ್ಲ ನೋಡಿ ಹೆಂಗಾಗಲಿ, ಎಷ್ಟು ಒಣಗಿದೆ. ಮೇವೆಲ್ಲ ಎಲ್ಲಿ ಸಿಗುತ್ತೆ ಅವಕ್ಕೆ. ಆಗ ಕಾಡಿಂದ ನಾಡಿಗೆ ಬರ್ತಾವೆ ಅವು. ನೋಡಿ ಅಲ್ಲೊಂದೇ ಒಂದು ಜಿಂಕೆ. ಒಂದಲ್ಲ ಗುರು, ಇಲ್ಲೆಲ್ಲ ಇದಾವೆ ಜಿಂಕೆಗಳು. ನೋಡಿ ಅಲ್ಲೆಲ್ಲ ಮೇಯ್ತಾ ಇದ್ದಾವೆ ಜಿಂಕೆಗಳು. ಇಲ್ಲೆಲ್ಲ ಮಂದೇನೇ ಇದೆ, ಬ್ಯೂಟಿ. ಒಂದಲ್ಲಿ ಒಂದು ಮಾತು ಹೇಳ್ತೀನಿ ನೋಡಿ. ಸೊ ಟ್ರಾವೆಲ್ ಮಾಡಬೇಕು ಅಂದವನು ಎಂಥ ಬೈಕ್ ಇಟ್ಟಿದ್ರು, ಟ್ರಾವೆಲ್ ಮಾಡೋ ಮೈಂಡ್ ಇದ್ದರೆ ಟ್ರಾವೆಲ್ ಮಾಡ್ತಾನೆ. ಸೊ ಯಾವುದೋ ಹಿಮಾಲಯನೋ ಇಲ್ಲ ಸೂಪರ್ ಬೈಕೋ ಇಟ್ಟು ನಾವು ಟ್ರಾವೆಲ್ ಮಾಡಬೇಕು ಅನ್ನೋದು ಮನ್ಸಿಗೆ ತಗೊಂಡ್ರೆ ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ. ಸಿಕ್ಕಿದ ಬೈಕಲ್ಲಿ ಸಿಕ್ಕಿದ ಕಡೆ ಹೋಗೋದೇ ನೋಡಿ ಗುರು, ಜೀವನದಲ್ಲಿ ಮಾಡೋ ದೊಡ್ಡ ಏನಂತಾರೆ ಪುಣ್ಯ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಡೇ 1 ವ್ಲಾಗ್ಗೆ, ಡೇ 2 ಅಲ್ವ ಇದು, ಡೇ 2 ವ್ಲಾಗ್ಗೆ ಸ್ವಾಗತ ಎಲ್ರಿಗೂ. ಸೊ ಇವತ್ತೇನು ರೈಡ್ ಅಂದರೆ ವೈನಾಡ್ ರೈಡು. ಇನ್ನೆಲ್ಲ ಪ್ಲ್ಯಾನ್ ಪ್ರಕಾರ ಏನು ಮಾಡ್ಕೊಂಡಿದ್ನೋ ಅದನ್ನು ಮಾಡ್ಕೊಂಡು ರೈಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಫ್ರೆಂಡ್ ಇಲ್ಲಿಂದ ಊರಿಗೆ ಹೋಗ್ತಾವನೆ. ಸೊ ಇನ್ಮೇಲೆ ಸೋಲೋ ರೈಡು. ಸೊ ರೂಮ್ ಚೆಕ್ಔಟ್ ಆಗ್ತಾಯಿದ್ದೀನಿ, ಬನ್ನಿ ಹೋಗೋಣ. ಟೈಮ್ ಬಂದು 4:25 ಆಗಿದೆ ಆಗಲೇ, 4:25. ಸೊ ಬನ್ನಿ ಹೊರಡೋಣ. ಸ್ನೇಹಿತರೆ ಇವಾಗ ಗಾಡಿ ಹತ್ರ ಬಂದ್ವಿ, ಲಗೇಜ್ ಕಟ್ಟಬೇಕು. ಸೊ ಗಾಡಿ ಹಂಗೆ ಒಂದು ಸ್ವಲ್ಪ ಆನ್ ಮಾಡ್ಕೊ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ಬನ್ನಿ ಹೊರಡೋಣ. ಫ್ರೆಂಡ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡಿ ಅಲ್ಲಿಂದ ರೈಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ರೂಮಿಂದ 1 ಕಿಲೋಮೀಟ್ರನ ಇತ್ತು ಅಷ್ಟೇ ಇದು ರೈಲ್ವೆ ಸ್ಟೇಷನು. ಸೊ ಅಲ್ಲಿಗೆ ಡ್ರಾಪ್ ಮಾಡಿ 5 ಗಂಟೆಗೇನೋ ಟ್ರೈನ್ ಇದೆ. 5 ಗಂಟೆ ಇಲ್ಲೇ ಅನಿಸುತ್ತೆ ಎಲ್ಲ. ಎಷ್ಟು ಗಂಟೆ ಮಗ ಟ್ರೈನ್ ನೋಡಿದ್ದು ನಾನು? ಇನ್ನೊಂದು 5 ಗಂಟೆಗಾ? ಇನ್ನು 10 ನಿಮಿಷ ಆಯ್ತು ಅಷ್ಟೇ. ಇದೇನಾ ರೈಲ್ವೆ ಸ್ಟೇಷನಾ? ಏನಿಲ್ಲ, ಹಿಂಗೈತೆ. ಬಾಂಬಾಗ ಐತಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನ, ರೈಲ್ವೆ ಸ್ಟೇಷನ್ ಈ ಥರ ಐತಲ್ಲ ಗುರು, ಕ್ರೇಜಿ. ಜನಗಳಾಗಲೇ ನಾನು ರಿಯಲ್ ಅನ್ಕೊಂಬಿಟ್ಟೆ ಕಾಣಲ್ಲ ಇದಲು. ಅಲ್ಲಿ ಹಾಕೋರು ನೋಡಿ ಯಾವುದೋ ಟೈಮಿಂಗ್ಸಲ್ಲ, 5 ಗಂಟೆಗೆ ಚಾಮರಾಜನಗರ ಎಕ್ಸ್ಪ್ರೆಸ್ ಅದು ಇದು ಅಂತ. ಫೋನ್ಪೇ ಆಗೋದು ಡೌಟು. ಆಗುತ್ತಲ್ಲ ಇದ್ರಲ್ಲಿ ಮಾಮೂಲಿ ಬಾಕ್ಸ್ ಇಟ್ಟಿರ್ತಾರಲ್ಲ, ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಇದು ಮಾಡಷ್ಟೇ. ಯಾರನ್ನ ಕೇಳ್ಕೊಂಡು ಇದು ಮಾಡು, ಸರಿ ಬಲ್ಲ ಫೋನ್ ಮಾಡು. ಹೋದ್ಮೇಲೆ ಇಲ್ಲ ನೆಟ್ವರ್ಕ್ ಸಿಕ್ಕರು ನಾನೇ ಮಾಡ್ತೀನಿ. ಸರಿ ಬಾಯ್, ಹುಷಾರು. ಸ್ನೇಹಿತರೆ
ಫ್ರೆಂಡ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡಿ ಇವಾಗ ನಮ್ಮ ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಟೈಮ್ ಬಂದು 4:48 ಆಯಿತು. ನಾನು ಇಷ್ಟು ದಿವಸ ಮೈಸೂರು ರೈಲ್ವೆ ಸ್ಟೇಷನ್ ನೋಡಿರಲಿಲ್ಲ, ಸಕ್ಕತ್ತಾಗಿದೆ. ಸೊ ಇವಾಗ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸೋಲೋ ನಾನು ಹೋಗ್ತಾ ಇರೋದು. ಇವಾಗ ನಾವು ಹೋಗ್ತಾ ಇರೋ ರೂಟು ಗುಂಡ್ಲುಪೇಟೆಯಿಂದ ರೈಟ್ ತೊಗೋಬೇಕು. ಹಿಮವದ್ ಗೋಪಾಲ ಸ್ವಾಮಿಗೆ ಹೋಗ್ತೀವಲ್ಲ ಆ ರೂಟಲ್ಲಿ ಮುತ್ತಂಗ ಫಾರೆಸ್ಟ್ ಸಿಗುತ್ತೆ. ಬಂಡೀಪುರ ಮುತ್ತಂಗ ಫಾರೆಸ್ಟ್ ಎರಡರಲ್ಲೂ ಟ್ರಾವೆಲ್ ಮಾಡಿಕೊಂಡು ವೈನಾಡ್ ಕಡೆ ಹೋಗಬೇಕು. ಸೊ ಬನ್ನಿ ಹಂಗೆ ಮುಂದೆ ಹೋಗ್ತಾ ಮಾತಾಡ್ಕೊಂಡು ಸಿಗೋಣ. Booking.com ಅಲ್ಲಿ ನಾನು ರೂಮ್ ಬುಕ್ ಮಾಡೋದಕ್ಕೆ ಕೇಳಿದ್ನಲ್ಲ, ಸೊ ನೋಡ್ಕೊಂಡು ಮಾಡಿ, ಸ್ಕ್ಯಾಮ್ ಆಗುತ್ತೆ. ಏನಾಯಿತು, ರೂಮೆಲ್ಲ ಚೆನ್ನಾಗೇ ಇತ್ತು ಫೋಟೋಸ್ಗಳು. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಕ್ಲೀನಿಂಗ್ ಇಲ್ಲ, ಏನಿಲ್ಲ ರೂಮು. ಸೊ ಪೇಮೆಂಟ್ ಮಾಡಿಬಿಟ್ಟೆ, ಮುಂಚೆ ರೂಮ್ ನೋಡಲಿಲ್ಲ, ಅದೊಂದು ತಪ್ಪು ಮಾಡಿದ್ದೆ. ಇವೆಲ್ಲ ಜೀವನದಲ್ಲಿ ಒಂಥರ ಪಾಠನೇ. ಅದಕ್ಕೋಸ್ಕರ ನೀವೇನೋ Booking.com ಅಲ್ಲಿ ನಾನು ಎಲ್ಲ ಕಡೆ ಹೋಗಿದ್ರಲ್ಲಿ ವರ್ಸ್ಟ್ ಅಂದ್ರೆ ಇದೇನೆ. ಇನ್ನೆಲ್ಲ ಕಡೆ ಎಲ್ಲೇ ಟ್ರಾವೆಲ್ ಮಾಡಿದ್ರು Booking.com ಅಲ್ಲೇ ಮಾಡೋದು. ಬಟ್ ಇದೊಂದು ಮೈಸೂರಲ್ಲಿ ಮಾತ್ರ ಈ ಥರ ಹಿಂಗಾಯಿತು. ಊಟಿ, ತಮಿಳ್ನಾಡು, ನಮ್ಮ ಕರ್ನಾಟಕ ಟ್ರಿಪ್ ಮಾಡಿದಾಗೂ ಅಷ್ಟೇ ಎಲ್ಲ ಕಡೆ ರೂಮ್ ಚೆನ್ನಾಗೇ ಸಿಕ್ಕಿತ್ತು Booking.com ಅಲ್ಲಿ. ಇದೊಂದು ಸರಿ ಮಾತ್ರ ಹಿಂಗಾಯಿತು. ಆದಷ್ಟು ರೂಮ್ನ ಮುಂಚೆ ನೋಡಿ ಆಮೇಲೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಮೋಸವಾಗಿ ಹೋಗ್ಬಿಡಿ. ಇದೊಂದು ಆಗಿದ್ದು ಒಳ್ಳೆಯದೇ ಆಯಿತು, ಯಾಕೆಂದರೆ ನಿಮಗೂ ನೆಕ್ಸ್ಟು ಬುಕ್ಕಿಂಗ್ ಮಾಡುವಾಗ ಹೆಲ್ಪ್ ಆಗುತ್ತೆ. ನೋಡಿ ಅರಮನೆ ಮುಂದೆ ಹೆಂಗಿದೆ ಮಾರ್ನಿಂಗು. ಒಂದು ಫೋಟೋ ತಗೊಳ್ಳೋನಿರಿ, ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ ಟೈಮ್. ಏನು ಹೇಳಿ, ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅರಮನೆ. ಇವಾಗ ಚಳಿ ಹೊಡಿತಾ ಇದೆ, ಇಷ್ಟೊತ್ತು ಸೆಕೆ ಆಗ್ತಾಯಿತ್ತು. ಇವಾಗ ನೋಡಿದ್ರೆ ಹೆವಿ ಚಳಿ ಹೊಡಿತೈತೆ. ಹೆಂಗೆ ಕಾಣಿಸ್ತಾ ಇದೆ ನೋಡಿ ಲೈಟು. ಕ್ಯಾಮ್ರಾದಲ್ಲಿ ಸೆಟ್ ಮಾಡಿಲ್ಲ ನೈಟ್ ಮೋಡು, ಬಟ್ ವಿಡಿಯೋ ನೋಡ್ಬೇಕು ಹೆಂಗೆ ಬಂದಿರುತ್ತೆ ಅಂತ. ಡೇನೇ ಅಲ್ವಾ ರೈಡ್ ಮಾಡೋದು ಅಂತ ನೈಟ್ ಮೋಡ್ ಸೆಟ್ ಮಾಡಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾದರೂ ಸ್ವಲ್ಪ ಫ್ಲ್ಯಾಶ್ ಜಾಸ್ತಿ ಬಂದರೆ. ಮೈಸೂರು ಗುಂಡ್ಲುಪೇಟೆ ರೋಡಲ್ಲಿ ಯಾವುದೋ ಬ್ರಿಡ್ಜ್ ಬೇರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಗುರು. ಇಲ್ಲಿ ಫ್ಲೇವರು ಬ್ರಿಡ್ಜಲ್ಲ. ಅಯ್ಯೋ ಯಾವ ಕಡೆ ಹೋಗ್ಬೇಕು ಗುರು, ನಾವು ಗೊತ್ತೇ ಆಗಲಿಲ್ಲ. ಒಂದು ಮಾರ್ನಿಂಗ್ ರೈಡ್ ಇಸ್ ಬೆಸ್ಟ್ ರೈಡು, ನೈಟ್ ರೈಡು ಅಷ್ಟೇ ಗುಡ್ ರೈಡು. ಏನಂದರೆ ಮಾರ್ನಿಂಗ್ ರೈಡ್ ಮೈಂಡ್ ಫ್ರೆಶ್ ಆಗಿರುತ್ತೆ, ಪೀಸಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಏನು ಹೇಳಿ, ಸೊ ಲಾಸ್ಟ್ ಟೈಮು ಕರ್ನಾಟಕ ಟ್ರಿಪ್ ಮಾಡಿದಾಗ ಉತ್ತರ ಕನ್ನಡ ರೈಡ್ ಮಾಡಿದಾಗ ಮಾರ್ನಿಂಗೇ ಹೊರಟಿದೆ ಗುರು. ಏನು ಫ್ರೆಶ್ ಮೈಂಡ್ ಗೊತ್ತಾ ಹೊರಟಾಗ. ಆಲ್ಮೋಸ್ಟ್ ನಾವು ಮಾಡಿರೋದೆಲ್ಲ ನೈಟ್ ರೈಡು. ಸೊ ಒಂದು 2-3 ರೈಡ್ ಮಾತ್ರ ಡೇ ಮಾಡಿಬಿಟ್ಟಿದ್ದೀವಿ. ಡೇ ಅಲ್ಲಿ ಬೇಜಾರೇ ಆಗೋಯ್ತು. ಈ ರೈಡ್ ಒಂದು ಬರ್ತಾ ಅಪ್ ಮಾಡಿರೋದು. ಇನ್ನೊಂದು ಹಾಸನ್ನು ಈ ಕಡೆ ಎಲ್ಲ ಹೋದಾಗ ಹೆವಿ ಹಿಂಸೆ ಆಗೋಯ್ತು ಬಿಸಿಲಲ್ಲಿ. ಕೆರೆ ಇರೋದಕ್ಕೆ ಏನು ಹೊಡಿತಾ ಇತ್ತು ಗುರು ಚಳಿ. ಮೊನ್ನೆ ಬಂದಿದ್ದು 180-200 ಕಿಲೋಮೀಟ್ರ್ ಆಯಿತು. ಬಟ್ 2.2 ಪೆಟ್ರೋಲ್ ಖರ್ಚಾಗಿದೆ. ಮುಂದೆ ಎಲ್ಲಾದರೂ ಫಿಲ್ಲು ಮಾಡಿಸ್ಕೊಂಡು ಹೋಗೋಣ. ಕೇರಳದಲ್ಲಿ ಸ್ವಲ್ಪ ರೈಟ್ ಜಾಸ್ತಿ ಇರುತ್ತೆ ಪೆಟ್ರೋಲು. ಇನ್ನು 2 ಪಾಯಿಂಟ್ ಅಂದರೆ ಒಂದು 400-500 ಹಿಡಿಯೋದು. 400 ಹಿಡಿಬೋದು ಲಾಸ್ಟ್ ಅನ್ಕೋತೀನಿ. 400 ಫುಲ್ ಮಾಡಿಸ್ಕೊಂಡು ಹೋಗೋಣ. ತಿರುಪತಿ ಹೋದಾಗ ಹಾಗೇನೆ 109 ಏನೋ ಇತ್ತು. ಸೊ ನಮ್ಮ ಕರ್ನಾಟಕದಲ್ಲ 103 ಇದ್ದರೆ ಅಲ್ಲಿ 109 ಇತ್ತು. ನೋಡ್ರಪ್ಪ, ನಮ್ಮ ಮೈಸೂರು ಏರ್ಪೋರ್ಟ್ ಇದೆ. ಯಾವ ಫ್ಲೈಟು ಟೇಕಪ್ ಆಗಿಲ್ಲ. ಜಾಸ್ತಿ ಫ್ಲೈಟ್ಗಳು ಇಲ್ಲಿ ಓಡಾಡಲ್ಲ ಅನಿಸುತ್ತೆ. ನಾನು ಬಂದಾಗೆಲ್ಲ ಒಂದು ಫ್ಲೈಟು ಹಾರಿರೋದೇ ನೋಡಿಲ್ಲ ಇಲ್ಲಿ. ಆರು ಗಂಟೆ ಕಣ ಓಪನ್ ಗೇಟು. ಈ ಕಡೆ ವೈನಾಡ್ ಹೋಗ್ಬೇಕು. ಎಷ್ಟು ದೂರ ಇದೆ ಚೆಕ್ ಪೋಸ್ಟ್ ಇಲ್ಲಿಂದ ಅಣ್ಣ? 13. ಎರಡನೇ ಫುಲ್ ಟ್ಯಾಂಕ್ 590 ಆಗಿದೆ. ಇಲ್ಲಿ ಮುಂದೆ ಹೋಗಿ ಒಂದು 700 ಮೀಟ್ರ್ ಇದೆ. ರೈಟ್ ತಗೋ ಅಣ್ಣ. ಆಗಿದೆ. ಮುಂದೆ ರೈಟ್ ಎತ್ಕೊಂಡು
ಸೊ ಒಂದೇ ರೂಟು. ಬನ್ನಿ ಹೊರಡೋಣ. ಇನ್ನೂ 1/4 ಗಂಟೆ ಮುಂಚೆನೇ ಬಂದಿದ್ದೀನಿ, ಇನ್ನೂ ಬೆಳಕಾಗಿಲ್ಲ. ಇಲ್ಲಿಂದ ಇನ್ನು ಒಂದು 13 ಕಿಲೋಮೀಟ್ರ್ ಚೆಕ್ ಪೋಸ್ಟ್ ಸಿಗುತ್ತಂತೆ. ಸೊ ಚೆಕ್ ಪೋಸ್ಟಲ್ಲಿ 6 ಗಂಟೆ ಬಿಡ್ತಾರೆ. ನೋಡ್ರಿ ಇನ್ನೂ ಕತ್ಲೆ ಇದೆ, ಬೆಳಕಾಗಿಲ್ಲ. ಸೊ KSRTC ಬಸ್ ಸ್ಟ್ಯಾಂಡ್ ಹತ್ರ ಲೆಫ್ಟ್ ತೊಗೊಳ್ಬೇಕು. ನಾವು ಕೇಳೋ ಹೋಗೋದಕ್ಕೆ ನಾನು ಆವಾಗಲೇ ನೋಡಿದೆ, ಬಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ ಅಂತ ಆ ಕಡೆ ಹೋದೆ. ಏನು ಗುರು ಹಿಂಗೈತಿದು. ಸೊ ಇಲ್ಲೇ ಗುಂಡ್ಲುಪೇಟೆ ಬಂದರೆ ನಿಮಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಸಿಗುತ್ತೆ. ಸೊ ಹಾಗೆ ಮುಂದೆ ಹೋದರೆ ಬಂಡೀಪುರ ಫಾರೆಸ್ಟ್ ಸಿಗುತ್ತೆ. ಹಾಗೆ ಮುಂದೆ ಹೋದರೆ ಊಟಿ ಸಿಗುತ್ತೆ. ಆರಾಮಾಗಿ ಈ ಕಡೆ ರೈಡ್ ಮಾಡೋದಾದರೆ ಒಳ್ಳೆ ರೈಡ್ ಆಗುತ್ತೆ. ನೋಡಿರಿ ಬಂದು ಫ್ರೀ ಇದ್ದಾಗ ಒನ್ ಡೇಲಿ ಆರಾಮಾಗಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಊಟಿಗೆ ಹೋದರೆ ಒನ್ ಡೇಗೆ ಆಗೋಲ್ಲ. ನಂಜನಗೂಡು, ಮೈಸೂರು ಈ 3 ನೋಡ್ಬೋದು ಒನ್ ಡೇ ಟ್ರಿಪ್ಪು ಸಂಡೇ. ಆದರೆ ಏನಂದರೆ ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಟೈಮಿಂಗ್ಸು 8:30 ಮಧ್ಯಾಹ್ನ 2 ಗಂಟೆ ಏನೋ ಲಾಸ್ಟು. ಮತ್ತು ಕ್ಲೋಸ್ ಆಗುತ್ತೆ 2 ಗಂಟೆಗೆ. ಇಲ್ಲಿ ಟಿಕೆಟ್ ಕೊಡೋಲ್ಲ. ಅಷ್ಟೊತ್ತಿಗೆ ಬಂದು ಸ್ಟಾರ್ಟಿಂಗ್ ನೀವು ಇಲ್ಲಿಗೆ ಬಂದರೆ ಬೆಟರು. ಇನ್ನು 1-2 ಕಿಲೋಮೀಟ್ರ್ ಮುಂದೆ ಲೆಫ್ಟ್ ಇದೆ, ಲೆಫ್ಟ್ ತೊಗೊಂಡು ಹೋಗಬೇಕು. ಆದಷ್ಟು ಡ್ರೈವ್ನ ಸ್ಲೋಲೇ ಮಾಡೋಣ. ಕಾಫಿ ಸಿಗುತ್ತೆ ಇಲ್ಲಿ, ಕೊಡ್ಕೊಂಡು ಹೋಗ್ಬಿಡೋಣ ಇರು. ಅಕ್ಕ ಕಾಫಿ ಇದೆಯಾ? ಕಾಫಿ ಇದೆಯಾ? ಟೀ ಇದೆಯಾ? ಆನೆನಾ? ಆನೆಗಳು ಇಲ್ಲೆಲ್ಲ ಬರ್ತಾವ ಅಮ್ಮ? ಇಲ್ಲಿಗೂ ಎಲ್ಲ ಬರ್ತೈತಾ? ಹಾಂ 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 ಸರಿ ಅಣ್ಣ, ಬರ್ತೀನಿ. ಸ್ನೇಹಿತರೆ, ಸೊ ಅವ್ರು ಹೇಳ್ದಂಗೆ ಇಲ್ಲೆಲ್ಲ ಬರ್ತಾವಂತೆ ಹುಲಿ, ಕರಡಿ, ಆನೆಗಳೆಲ್ಲ. ರೀಸೆಂಟಾಗಿ ಯಾವುದೋ ಬೈಕಲ್ಲಿ ನಿಲ್ಲಿಸಿದ್ರಂತೆ ಟೆಂಪಲ್ ಹತ್ರ, ನಜ್ಜುಗುಜ್ಜು ಮಾಡಿದ್ಯಂತೆ ಅದನ್ನು. ನೋಡೋಣ ಬನ್ನಿ ಯಾವಾರು ಸೈಟ್ ಆಗ್ತಾವ ಏನು ಅಂತ. ಬಂಡೀಪುರದಲ್ಲಿ ಲಾಸ್ಟ್ ಟೈಮೆಲ್ಲ ಹೋದಾಗ ಒಂದೇ ಒಂದು ಆನೆ ಬಿಟ್ಟರೆ ಇನ್ನೇನು ಕಾಣಿಸಿಲ್ಲ ನಮಗೆ. ನೋಡೋಣ ಇವಾಗಾದ್ರೆ ಏನಾದ್ರು ಕಾಣಿಸ್ತಾವ ಏನು ಅಂತ. ಇಂಡಿಕೇಟ್ರ್ ಆಗ್ತಾಯಿಲ್ಲ ನೋಡ್ಗುರು, ಹೆಂಗೆ ಎಳಿತಾವ್ರೆ. ಸ್ನೇಹಿತರೆ, ವಯನಾಡ್ಗೆ ಹೋಗುವಾಗ ಇಲ್ಲೊಂದು ಟೋಲ್ ಗೇಟ್ ಬೇರೆ ಸಿಕ್ಕಿದೆ. ನಮ್ಮ ಕರ್ನಾಟಕದ ಕೊನೆಯ ಟೋಲ್ ಗೇಟ್ ಅನಿಸುತ್ತಿದ್ದು. ಗುಂಡ್ಲುಪೇಟೆಗೆ ಸೇರುತ್ತೇನಪ್ಪ ಇದು ಟೋಲ್ ಗೇಟು. ಯಾವುದಿದು ಟೋಲ್ ಗೇಟು ನೇಮೇ ಹಾಕಿಲ್ವಲ್ಲ ಗುರು. ಸ್ನೇಹಿತರೆ, ವ್ಲಾಗ್ ಸ್ಟಾರ್ಟ್ ಮಾಡಿ ಇಷ್ಟೊತ್ತಾಯಿತು. ನಾವು ಯಾವ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ ಅನ್ನೋದೇ ಹೇಳಿಲ್ಲ. ಸುಮ್ಮನೆ ರೈಡ್ ಮಾಡಿಕೊಂಡು ಚಳೀಲಿ ಹೆಂಗೆ ಬೇಕಂಗೆ ಬಂದಿದ್ದೀವಿ. ಸೊ ನಾವು ಹೋಗ್ತಾ ಇರೋ ಪ್ಲೇಸು ಇವತ್ತು ಎಡಕಲ್ ಕೇವ್ಸು, ವಯನಾಡಲ್ಲಿ ಫಸ್ಟ್ನೇದು. ಸೊ ಇವಾಗ ನಾನು ಲೊಕೇಶನ್ ಹಾಕಿರೋದು ಮುತ್ತಂಗ ಫಾರೆಸ್ಟು. ಎಡಕಲ್ ಕೇವ್ಸ್ ಅಲ್ಲಿಂದ ಒಂದು 20-30 ಕಿಲೋಮೀಟ್ರ್ ಆಗುತ್ತೆ. ಟೋಟಲಿ ನಾವು ಮೈಸೂರಿಂದ 100 ಕಿಲೋಮೀಟ್ರನೋ 120 ಕಿಲೋಮೀಟ್ರನೋ. ಸ್ನೇಹಿತರೆ, ಮೈಸೂರಿಂದ ನಾವು ಲೊಕೇಟ್ ಮಾಡಿರೋ ಎಡಕಲ್ ಕೇವ್ಸ್ಗೆ 120 ಕಿಲೋಮೀಟ್ರನೂ ಇತ್ತು. ಆಲ್ರೆಡಿ ಇವಾಗ ಗುಂಡ್ಲುಪೇಟೆಗೆ 60 ಮುಗಿದೋಗಿದೆ. ಸೊ ಇನ್ನೊಂದು 60 ಕಿಲೋಮೀಟ್ರ್ ಇದೆ. ಇವಾಗ ಟೈಮ್ ಒಂದು 6:11 ಆಗ್ತಾ ಬಂತು. ಬನ್ನಿ ನೋಡೋಣ. ಇನ್ನೂ ಬೆಳಕಾಗಿಲ್ಲ. ಫಾರೆಸ್ಟ್ ರೂಟ್ ಇನ್ನೇನು ಹತ್ರದಲ್ಲೇ ಇದೆ. ವೆಹಿಕಲ್ಗಳೆಲ್ಲ ಮೋಸ್ಟ್ಲಿ ಅಲ್ಲೇ ನಿಂತವೆ ಗುರು. ಅದೇ ಅನಿಸುತ್ತೆ, ಫಾರೆಸ್ಟು ಚೆಕ್ ಪೋಸ್ಟ್ ಇಲ್ಲೇ ಇದೆ ಅನಿಸುತ್ತೆ. ನೋಡೋಣ, ಇನ್ನೂ ಬೆಳಕಾಗೋವರೆಗೂ ಕಾದು ಆಮೇಲೆ ಹೋಗೋಣ. ಇಲ್ಲಾಂದ್ರೆ ಏನೂ ಕಾಣಿಸಲ್ಲ ನಮಗೆ. ಏನು ಹೇಳಿ ಸ್ನೇಹಿತರೆ, ಒಂದು ಸಣ್ಣ ಟೀ ಬ್ರೇಕ್ ಹಾಕ್ಕೊಂಡಿದ್ದೆ.
ಇವಾಗ ಹೊಡ್ತಾ ಇದ್ದೀನಿ. ಇದೇನಕ್ಕೆ ಬ್ಯಾಕ್ ಹಿಂಗಾಗೈತೆ ಇವತ್ತು. ನೆನ್ನೆಲ್ಲ ಅಷ್ಟು ಚೆನ್ನಾಗಿತ್ತು. ಸ್ನೇಹಿತರೆ, ಸೊ ಅಲ್ಲಿ ಮುಂದೆ ನೋಡಿ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಇನ್ನು ಮುತ್ತಂಗ ಇನ್ನು 28 ಕಿಲೋಮೀಟ್ರ್ ಇದೆ. ಫುಲ್ಲು ಫಾಗಿದೆ. ಏನು ಹೇಳಿ ಸ್ನೇಹಿತರೆ, ಲೊಕೇಶನ್ ಹಾಕೊಂಡು ಹೋಗೋಣ. ನೋಡೋಣ, ಲೊಕೇಶನ್ ಹಾಕಿ ನೋಡೋಣ ಇನ್ನೂ ಎಷ್ಟಿದೆ ಅಂತ. ಅಯ್ಯೋ, ಮ್ಯಾಪ್ ಆನಲ್ಲೇ ಐತಲ್ಲ ಗುರು. ಫಾರೆಸ್ಟ್ ರೂಟು ಇನ್ನೇನು ಇಲ್ಲಿಂದ ಹತ್ರದಿಂದ ಸ್ಟಾರ್ಟು. ನಮ್ಮ ಕರ್ನಾಟಕ ಇನ್ನೊಂದು 5-6 ಕಿಲೋಮೀಟ್ರನೋ ಅಷ್ಟೇ, ಆಮೇಲೆ ಎಂಡ್ ಆಗುತ್ತೆ ಗುರು. ಈ ಫಾಗಲ್ಲಿ ಎಲ್ಲಿ ಗುರು ನಾನು ಅನಿಮಲ್ಸ್ಗಳು ನೋಡೋದು, ಪ್ರಾಣಿಗಳು ಎಲ್ಲಿ ಕಾಣಿಸ್ತಾವೆ ಗುರು. ವಾಹ್, ನೋಡಿ ಬೆಳಗ್ಗೆನೇ ಒಳ್ಳೆ ಸೂರ್ಯಕಾಂತಿ. ಬಿಸಿಲಿಲ್ವಲ್ಲ, ಬೊಕ್ಕೊಂಬಿಟ್ಟಿದೆ. ಬಿಸಿಲು ಅಂದಮೇಲೆ ಹಿಂಗೆ ಎದ್ದು ನಿಲ್ಲುತ್ತೆ. ನೋಡಿ ಗುರು ಹೆಂಗಿದೆ ನೇಚರು. ನೋಡಿ ಅಲ್ಲೆಲ್ಲ ಫುಲ್ಲು ಸೂರ್ಯಕಾಂತಿ ಹೂವನೇ ಇದೆ. ಕ್ರೇಜಿ ಅಲ್ಲ. ಎತ್ತು ನೋಡಿದ್ರು ಎಲ್ಲ ಸೂರ್ಯಕಾಂತಿ ಹೂವುಗಳೇ. ವಾಹ್, ಬಂಡೀಪುರ ಫಾರೆಸ್ಟ್ಗೆ ಎಂಟ್ರಿ ಆದ್ವಿ. ಯಾವುದೋ ಹಳೆ ಟ್ಯಾಕ್ಟ್ರು ಹೆಂಗೆ ಕೆಟ್ಟು ಬಿದ್ದು ನಿಂತಿದೆ. ಸೊ ಫಾರೆಸ್ಟಲ್ಲಿ ನಿಧಾನಕ್ಕೆ ಟ್ರಾವೆಲ್ ಮಾಡ್ಕೊಂಡು ಹತ್ತ ನೋಡ್ಕೊಂಡು ಹೋಗೋಣ, ಯಾವನ ಸೈಟ್ ಆಗ್ತಾವ ಏನು ಅಂತ. ವಾಹ್, ಲಾರಿನ ಹೆಂಗನ ಮಾಡಿ ಹಿಂದೆ ಇಡಬೇಕಲ್ಲ. KL 59 ಹೊಸ್ದಾಗಿ ರೋಡ್ ಬೇರೆ ಹಾಕ್ತಾಯಿದ್ದಾರೆ. ಏನು ಗುರು, ಒಂದೇ ಸಮ ಬರ್ತಾನೆ ಇದ್ದಾವೆ. ಶಬರಿಮಲೆಗೆ ಹೋಗೋರು ಹಿಂಗೂ ಹೋಗ್ತಾರೆ, ಬಂಡೀಪುರ ಮೇಲೆ ಹೋಗ್ತಾರೆ. ಬಂಡೀಪುರ ಇದೆಲ್ಲರೂ ಒಂದೇ, ಬಂಡೀಪುರದ್ದೇ. ಬಟ್ ನಾಗರಹೊಳೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ದೂರದಲ್ಲೇ, ಏನಿಲ್ಲ ಅಂದರೆ ಒಂದು 40 ಕಿಲೋಮೀಟ್ರು, 40 ಆಗಲ್ಲ ಅನಿಸುತ್ತೆ ಸ್ನೇಹಿತರೆ. ನಾವಿವಾಗ ಯಾವ ಕಡೆಯಿಂದ ಹೋದರೆ ಗೊತ್ತಾ ಸಿಗೋದು, ಯಾವ್ದು ಗುರೋದು, ನಮ್ಮ ಬಳ್ಳೆ ಕಡೆಯಿಂದ ಹೋದರೆ ಕಬಿನಿ ಸಿಗುತ್ತೆ. ಆಮೇಲೆ ಹುಣಸೂರು ಕಡೆಯಿಂದ ಹೋದರೂ ಕಬಿನಿ ಸಿಗುತ್ತೆ. ಸೊ ಅದೆಲ್ಲ ನಾಗರಹೊಳೆಗೆ ಸೇರಿದ್ದು. ಇದು ಬಂಡೀಪುರದ್ದು. ಏನೆಲ್ಲ ಫುಲ್ಲು ರೋಡೆಲ್ಲ ಹೊಸ್ದಾಗಿ ಮಾಡಿಸ್ತವ್ರೆ. ಹೆವಿ ಲಾರಿಗಳೇ ಈ ಕಡೆ ರೋಡಲ್ಲಿ. ಆ ರೂಟೇ ಬೆಟರ್ ಅನಿಸುತ್ತೆ, ಅಷ್ಟೊಂದೇನು ಓಡಾಡಲ್ಲ ಆ ರೂಟಲ್ಲಿ. ವಾಹ್, ಇಲ್ಲೇ ಇದಾವೆ ನೋಡ್ಗುರು ಆನೆಗಳು. ಯಪ್ಪ, 1 2 3 4 ಎಲ್ಲ ಹೆಣ್ಣು ಆನೆಗಳು. ಹೋಗೋಣ, ಸ್ಟಾಪ್ ಮಾಡೋಂಗಿಲ್ಲ, ಅಟ್ಯಾಕ್ ಮಾಡ್ತಾವೆ ಬಂದು. 4 ಆನೆ ಕಾಣಿಸಿದ್ವಿಲ್ಲ ಗುರು. ಏನು ಗುರು, ಬೆಳಗ್ಗೆನೇ ಆನೆಗಳು ಎಲ್ಲಿ ಕಾಣಿಸ್ತಾಯಿಲ್ಲ ಅಂತ ಅಂದ್ವಿ. ಸ್ನೇಹಿತರೆ, ಏನಾಗುತ್ತೆ ಗೊತ್ತಾ, ಇವಾಗ 2-3 ತಿಂಗಳಲ್ಲಿ ಸಮ್ಮರ್ ಬರುತ್ತೆ. ಸೊ ನೀರಿರಲ್ಲ ಕುಡಿಯೋದಕ್ಕೆ, ಪ್ರಾಣಿಗಳಿಗೆ ಆಹಾರ ಇರೋದಿಲ್ಲ. ನಾವು ಹೆಂಗೋ ಮನುಷ್ಯರು ಹೆಂಗೋ ಬದುಕಿಸ್ಕೋತೀವಿ, ಹೊಟ್ಟೆ ಪಾಡಿಗೆ ಏನಾದರೂ ಮಾಡ್ಕೋತೀವಿ. ಪಾಪ ಈ ಪ್ರಾಣಿಗಳು ಏನು ಮಾಡ್ತೇವೆ ಹೇಳಿ, ಕಷ್ಟ. ಇನ್ನು 2-3 ತಿಂಗಳು ಪ್ರಾಣಿಗಳಿಗಂತೂ ತುಂಬ ಕಷ್ಟ ಆಗುತ್ತೆ. ಗಿಡ ಮರಗಳೆಲ್ಲ ಒಣಗೋಗಿ ಎಲ್ಲ ಉದುರೋಗುತ್ತೆ. ಹಸಿರೆಲ್ಲ ನೋಡಿ ಹೆಂಗಾಗಲಿ ಎಷ್ಟು ಒಣಗಿದೆ. ಮೇವೆಲ್ಲ ಎಲ್ಲಿ ಸಿಗುತ್ತೆ ಅವಕ್ಕೆ. ಆಗ ಕಾಡಿಂದ ನಾಡಿಗೆ ಬರ್ತಾವೆ ಅವು. ಸ್ನೇಹಿತರೆ, ನೀವು ಝೂವಲ್ಲಿ ಹೋಗಿ ನೋಡೋದಕ್ಕೂ ಪ್ರಾಣಿಗೂ ಈ ಥರ ನೇಚರಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆದರೆ ನೇಚರ್ ಮಧ್ಯದಲ್ಲಿ ಏನಂದರೆ ಅವುಗಳಿಗೆ ತೊಂದರೆ ಕೊಟ್ಟು ನಾವು ನೋಡ್ದಂಗೆ ಆಗುತ್ತೆ. ಸೊ ಅದು ಒಂಥರ ತಪ್ಪೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಇವಾಗ ಸಮಾಜ ಹಿಂಗೆ ಬೆಳೆದು ಬಿಟ್ಟಿದೆ. ಮತ್ತು ಮುಂದೆ ಎಲ್ಲ ನಮಗೆ ಈ ಥರ ಎಲ್ಲ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಬಟ್ ಇದ್ದಾಗ ಅನುಭವಿಸಿ ಅಷ್ಟೇ ನಾನು ಹೇಳೋದು. ನೋಡಿ, ಅಲ್ಲಿಂದ ಬರೋ ಒಂದು 4 ಆನೆ ಕಂಡು ಇನ್ನು ಮುಂದೆ ಬಂದರೆ ಏನು ಕಾಣಿಸ್ತಾ ಇಲ್ಲ. ಎಲ್ಲ ಒಳಗಡೆ ಹೋಗ್ಬಿಟ್ಟಿರ್ತವೆ. ಗಾಡಿ ಸೌಂಡ್ಗೆ ಅಷ್ಟು ಯಾವ ಬರೋಲ್ಲ ಈಚೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸ್ವಾಗತ. ಮುಂದೆ ನೋಡುವಿ ಫಾಗ್ ಹೆಂಗೆ ಕ್ರಿಯೇಟ್ ಆಗಿದೆ. ಏನು ಕಾಣಿಸ್ತಾ ಇಲ್ಲ. ಫಾಗ್ ಲೈಟೆಲ್ಲ ಆನ್ ಮಾಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ ಈ ಟೈಮಲ್ಲಿ.
ಒಳ್ಳೆ ಫಾಗು, ಏನು ಹೇಳಿ, ರೂಟ್ ಮಾತ್ರ ಅಲ್ಟಿಮೇಟು. ಧನ್ಯವಾದಗಳು. ಮುಂದಾದ ಸುಲ್ತಾನ್ ಬಥೇರಿ ಮುತ್ತಂಗ 6 ಕಿಲೋಮೀಟರ್ ಇದೆ, ಕಲ್ಪೆಟ್ಟ 45 ಇದೆ. ಧನ್ಯವಾದಗಳು, ಮತ್ತೆ ಪುನಃ ಬನ್ನಿ. ಸೊ ನಮ್ಮ ಕರ್ನಾಟಕ ಇಲ್ಲಿಗೆ ಎಂಡ್ ಆಗ್ತಾಯಿದೆ ಸ್ನೇಹಿತರೆ. ಇಲ್ಲಿಂದ ನೆಕ್ಸ್ಟು ನಾವು ಕೇರಳಗೆ ಕಾಲಿಡ್ತಾ ಇದ್ದೀವಿ. ನಮ್ಮ ನಾಡನ್ನು ಬಿಟ್ಟು ರಿವರ್ ನೋಡಿ ಸಣ್ಣದಾಗಿ ಹೋಗ್ತಾ ಇದೆ. ಪ್ರಾಣಿಗಳಿಗೆ ಅಷ್ಟೇ ಇಷ್ಟ ಆದರೂ ನೀರಾಗುತ್ತೆ ಹಿಂಗೆ ಹೋದಾಗ. ಒಂದು 2-3 ಕಡೆ ನೋಡಿದೆ, ಬಟ್ ನೀರೇ ಹೋಗ್ತಾ ಇರಲಿಲ್ಲ. ಸುಸ್ವಾಗತ ಕೇರಳ ವೈಲ್ಡ್ ಲೈಫ್ ಸೆಕ್ಯೂರಿಟಿ. ಒಂದು ಫೋಟೋ ತಗೊಳ್ಳೋಣ. ಕ್ಯಾಮ್ರಾದಲ್ಲಿ ಬೇರೆ ಚಾರ್ಜಿಂಗ್ ಕಮ್ಮಿ ಆಗಿದೆ. ಮುತ್ತಂಗದಲ್ಲಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋಣ. ಮುತ್ತಂಗದಲ್ಲಿ ಲಾಸ್ಟ್ ಟೈಮು ಇದೇ ಡೇಟಲ್ಲಿ, ಈ ಡೇಟ್ಗೆ ರೈಡ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. ಮುನ್ನಾರು ಹೋಗಿದ್ವಿ. ಸೊ ಆ ಡೇಟಲ್ಲಿ ಹೋಗಿದ್ದು 10ನೇ ತಾರೀಕು ಅನಿಸುತ್ತೆ. 10, 11, 12, 13, 14, 15 ಇಲ್ಲ 11ಕ್ಕೂ ಅನಿಸುತ್ತೆ. 4-5 ದಿವಸ ಹೋಗಿದ್ವಿ. 10ಕ್ಕೂ 11ಕ್ಕೂ ಹೋಗಿದ್ವಿ. ಸೊ ಒಳ್ಳೆ ರೈಡ್ ಆಗಿತ್ತು ಕೇರಳ, ಇದು ಮುನ್ನಾರ್ ರೈಡು. ಸೊ ಮತ್ತೆ ಇವಾಗ ವಯನಾಡು ಕಡೆ ಹೋಗ್ತಾಯಿದ್ದೀವಿ. ವಯನಾಡು ಒಂಥರ ಚೆನ್ನಾಗಿರುತ್ತೆ ಈ ಟೈಮಲ್ಲಿ, ವಿಂಟರಲ್ಲಿ ಅಂತ. ಸ್ನೇಹಿತರೆ, ನಾವು ಹೋಗ್ತಾ ಇರೋ ಪ್ಲೇಸು ಬಂದು ಎಡಕಲ್ ಕೇವ್. ಏನಿದೆ ನೋಡು ಗುರು, ಫಾಗು ಗುರು. ಆನೆ ಬೇರೆ ಇಲ್ಲ, ದಿಲ್ಲ ಇಟ್ಟೋಗಿದೆ. ಏನು ಕಾಣಿಸ್ತೈತೆ ಗುರು, ಕ್ರೇಜಿ ಮಾತ್ರ. ವಯನಾಡು ಕೇರಳ ಮುತ್ತಂಗ. ಇದು ಯಾವುದೋ ಟೆಂಪಲ್ ಇದೆ. ದೇವರೇ ಕಾಪಾಡಪ್ಪ. ಇಲ್ಲಿಂದನೇ ನಮಸ್ಕಾರ ಹಾಕ್ಕೊಂಡು ಹೊರಡೋಣ. ಬ್ಯಾಟ್ರಿ ಚೇಂಜ್ ಮಾಡಿಲ್ಲ, ಬ್ಯಾಟ್ರಿ ಚೇಂಜ್ ಮಾಡಿಬಿಟ್ಟು ಹೊರಡೋಣ. ಇನ್ನೇನು ಕಾಫಿ 2 ಕಡೆ ಆಯ್ತು ಆಗಲೇ ಬೆಳಗಿಂದ. ಸ್ವಲ್ಪ 2 ಬೈಕಲ್ಲಿ 3 ಜನ ಬಂದಿದ್ದರು, ಬಟ್ ಪರಿಚಯ ಆದರು. ಸೊ ಅವ್ರ ಜೊತೆನೇ ಹೋಗೋಣ. ಅವರು ಆಗಲೇ 2 ಡೇಸಿಂದ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಸೊ ಬನ್ನಿ, ಅವ್ರ ಜೊತೆನೇ ನಾವು ಹೊರಡೋಣ. ಚೆನ್ನಾಗಿ ಮಾತಾಡ್ಸಿದ್ರು. ಏನು ಹೇಳಿ ಸ್ನೇಹಿತರೆ, ಮೈಸೂರು ವಿಲೇಜ್ ಕೆಫೆ ಪ್ಯೂರ್ ವೆಜ್. ಏನು ಸ್ನೇಹಿತರೆ, ನೇಚರ್ ಹಿಂಗೆ ಫುಲ್ಲು ಫಾಗು. ಏನೋ ಅನಿಮಲ್ಸ್ ಕಂಡಿದೆ ಇಲ್ಲಿ ನೋಡಿ, ವಿಡಿಯೋ ಮಾಡ್ಕೋತಾ ಇದ್ದಾರೆ. ಏನಿದೆ ಗೊತ್ತಾಗ್ತಿಲ್ಲ. ಜಿಂಕೆಗಳು ಗುರು ನೋಡಿ, ಜಿಂಕೆಗಳಿದೆ ಇಲ್ಲಿ. ಜಾಲಿ ರೈಡು. ಲೆಟ್ಸ್ ಗೋ ಬ್ರೋ. ಬ್ಯೂಟಿ ಗುರು. ನಾವು ದೊಡ್ಡ ಗಾಡಿಗಳು ಬೇಕು ರೈಡ್ ಮಾಡೋದಕ್ಕೆ ಅಂತ ಒದ್ದಾಡ್ತೀವಿ. ಬಟ್ ನೋಡಿ, ಇವರು ಡಿಸ್ಕವರಿ ಮತ್ತು ಪ್ಯಾಷನ್ ಪ್ರೋ ಅಲ್ಲೇ ತಮಿಳ್ನಾಡಿಂದ 2 ಡೇಸಿಂದ ಅಲ್ಲಿ ರೈಡ್ ಮಾಡ್ತಾ ಇದ್ದಾರಂತೆ. ನೆನ್ನೆ ಗೂಡ್ಲೂರಿಗೆ ಬಂದಿದ್ದಾರೆ. ಸೊ ಇವತ್ತು ವಯನಾಡು ಮುಗಿಸ್ಕೊಂಡು ಮತ್ತು ಅವ್ರು ಬಂಡೀಪುರ, ಗೂಡ್ಲೂರಿಂದ ಡೈರೆಕ್ಟು ವಯನಾಡು ಹೋಗೋದು ರೂಟಿತ್ತು. ಬಟ್ ಅಲ್ಲಿಂದ ಹೋಗಿಲ್ಲ ಅವರು. ಬಂಡೀಪುರ ಬಂದು ಬಂಡೀಪುರದಿಂದ ಮತ್ತೆ ನಾನು ಅಲ್ಲಿ ಪೆಟ್ರೋಲ್ ಹಾಕ್ಸೋಕೆ ಹೋಗಿದ್ದೆ. ಅವರು ಅಲ್ಲಿ ನೋಡಿದೆ ಇವರನ್ನು, ಮತ್ತೆ ಇಲ್ಲಿ ಸಿಕ್ಕಿದ್ರು ನನಗೆ. ಮತ್ತು ಇವಾಗ ಬಂಡೀಪುರ ಬಂದು ಬಂಡೀಪುರದಿಂದ ಗುಂಡ್ಲುಪೇಟೆ ಬಂದಿದ್ದಾರೆ. ಗುಂಡ್ಲುಪೇಟೆಯಿಂದ ಇವಾಗ ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಏನು ಹೇಳಿ ನೋಡಿ, ಫಾಗ್ ಹೆಂಗಿದೆ. ನೋಡಿ, ಅಲ್ಲೊಂದೇ ಒಂದು ಜಿಂಕೆ. ಒಂದಲ್ಲ ಗುರು, ಇಲ್ಲೆಲ್ಲ ಇದಾವೆ ಜಿಂಕೆಗಳು ನೋಡಿ. ಅಲ್ಲೆಲ್ಲ ಮೇಯ್ತಾ ಇದ್ದಾವೆ ಜಿಂಕೆಗಳು. ಇಲ್ಲೆಲ್ಲ ಮಂದೇನೇ ಇದೆ. ಬ್ಯೂಟಿ. ಇಲ್ಲೂ ಈ ಕಡೆನೂ ಇದ್ದಾವೆ.
ಫಾಗ್ ಇರೋದಕ್ಕೆ ಅಷ್ಟು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಸ್ನೇಹಿತರೆ, ಕೇರಳ ಚೆಕ್ ಪೋಸ್ಟ್ ಬಂತು. ಸೊ ಚೆಕ್ ಪೋಸ್ಟಲ್ಲಿ ಇಲ್ಲಿ ಚೆಕ್ ಮಾಡ್ಬೋದು ಮೋಸ್ಟ್ಲಿ. ಏನಿದೆ ನೋಡಿ ಮಿಸ್ಟು, ಇಲ್ಲೆಲ್ಲ ಫುಲ್ಲು ಗ್ಲಾಸ್ ಮೇಲೆ ಫುಲ್ ಎಲ್ಲ ಫಾಗ್ ಕೂತ್ಕೊಬಿಟ್ಟಿದೆ. ಪೊಲೀಸ್ ಚೆಕ್ ಪೋಸ್ಟ್ ಮುತ್ತಂಗ. ವಾ, ಇಲ್ಲಿಂದ ಕಾಫಿ ಎಸ್ಟೇಟ್ಗಳು ಸ್ಟಾರ್ಟ್ ಆದ್ವಲ್ಲ ಗುರು. ಏನು ಹಿಂಗೆ ನಾವು ಫಾರೆಸ್ಟ್ ಇರುತ್ತೆ ಅಂದರೆ ಇಲ್ಲಿಂದ ಆಗಲೇ ಮತ್ತೆ ಕಾಫಿ ಎಸ್ಟೇಟ್ಗಳು ಸ್ಟಾರ್ಟ್ ಆಗಿದ್ದಾವೆ ನೋಡಿ. ಇದೆಲ್ಲ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದೆಲ್ಲ ಕಾಫಿ ಎಸ್ಟೇಟು. ಓ ಸೂಪರ್ ಗುರು. ರೂಟ್ ಮ್ಯಾಪ್ ಎಲ್ಲೋ ಹೋಗ್ಬಿಟ್ಟೈತೆ. ಓ ವರ್ಕ್ ಆಗ್ತಾಯಿಲ್ಲ. ಇದೆ ಮುತ್ತಂಗ. ಸೊ ಇಲ್ಲಿಂದ ಸಫಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಬಸ್ ಇಲ್ಲಿ ಬಂದು ನಿಂತಿದೆ. ಸಫಾರಿ ಬಸ್ ಬ್ರೋ, ಸಫಾರಿ ಬಸ್ ಬ್ರೋ. 600. ಹಾಂ, 3 hours 600. ಒಂದು ಮಾತು ಹೇಳ್ತೀನಿ ನೋಡಿ. ಸೊ ಟ್ರಾವೆಲ್ ಮಾಡಬೇಕು ಅಂದವನು ಎಂಥ ಬೈಕ್ ಇಟ್ಟಿದ್ರು ಟ್ರಾವೆಲ್ ಮಾಡೋ ಮೈಂಡ್ ಇದ್ದರೆ ಟ್ರಾವೆಲ್ ಮಾಡ್ತಾನೆ. ಸೊ ಯಾವುದೋ ಹಿಮಾಲಯನೋ ಇಲ್ಲ ಸೂಪರ್ ಬೈಕೋ ಇಟ್ಟು ನಾವು ಟ್ರಾವೆಲ್ ಮಾಡಬೇಕು ಅನ್ನೋದು ಮನಸ್ಸಿಗೆ ತೊಗೊಂಡ್ರೆ ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ. ಸಿಕ್ಕಿದ ಬೈಕಲ್ಲಿ ಸಿಕ್ಕಿದ ಕಡೆ ಹೋಗೋದೇ ನೋಡಿ ಗುರು, ಜೀವನದಲ್ಲಿ ಮಾಡೋ ದೊಡ್ಡ ಏನಂತಾರೆ ಪುಣ್ಯ.